ಪಾರ್ಟಿ ಬಿ ಫಾರ್ಮ್ ದಾಟ್ಸ್ ಬಂದಾರ ಸರ್. ಅದು BRP ಅವ್ರಿಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತ ಕೇಳ್ರಿ. BRP ಅವ್ರ ಪ್ರಿನ್ಸಿಪಲ್ ಹೆಂಗದ ಅಂದ್ರ ಟೊಪ್ಪಿಗೆ ಹಾಕೊಂಡವ್ರು ಅವ್ರು ನಮ್ ಇದಕ್ಕೆ ಬರ್ಬಿಡ್ತ ಹೇಳ್ತಾರ. ಅವ್ರು ಅಲ್ಲಿ 2 ಮತ ಹಾಕ್ಯಾರ ಅಲ್ಪಸಂಖ್ಯಾತರು ಅಂದ್ರ ಅವ್ರದ್ದು ಹೆಂಗ ಆಕೈತಿ. ಅದು ಬಸನಗೌಡ ಸಂಬಂಧ ಇಲ್ಲ ಸರ್. ನೋಡ್ರಿ, ಈಗ ನನ್ನ ಉದ್ದೇಶ ಹೇಳ್ತಾನ, ಈ ಕಾರ್ಪೊರೇಟರ್ ಅದಾರ ಅವ್ರಿಗೆ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ನಾನು ಕೂಡ ಅವ್ರಿಗೆ ಅಷ್ಟು ಸ್ಟಿಕ್ ಮಾಡಕ್ ಹೋಗಿಲ್ಲ. ಯಾಕಂದ್ರ ಅವರು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ತೋರಿಸಿ ಬಂದಾರ. ಅವರು ಭಾರತೀಯ ಜನತಾ ಪಕ್ಷದ ಮೇಯರ್ ಕಾರ್ಪೊರೇಟರ್ ಅವರು. ಇವತ್ತು ಎಲ್ಲ ಕಾರ್ಪೊರೇಟರ್ ಕೂಡ ಮತದಾನ ಮಾಡಿದ್ರಿಂದ ಆರಿಸಿ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇಯರೇ. ಅದಕ್ಕೆ ಇಬ್ರು ನಮ್ಮ ರಾಜ್ಯದ ಭಾರತೀಯ MLC ಕೂಡ ಅವ್ರಿಗೆ ಮತದಾನ ಮಾಡಿದಾರ. ನಮ್ಮ N. ರವಿಕುಮಾರ ಮತ್ತ ಕೇಶವ ಪ್ರಸಾದ್ ಸರ್. ಅಂದಾಗ ಇದು ಬಸನಗೌಡರದ್ದು ಹೆಂಗ ಸರ್, ಇದು ಭಾರತೀಯ ಜನತಾ ಪಕ್ಷ ಗೆಲ್ಲೋದ. ಅವರು ಆ ಮತಕ್ಷೇತ್ರದ ಬಿಜಾಪುರದ MLA ಇರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ಅವ್ರು ಇರ್ತಾರತ್ತ. ಪ್ರೋಟೋಕಾಲ್ ಪ್ರಕಾರ ಅದಾರ ಅಷ್ಟ ಅವ್ರು. ಅದು ಭಾರತೀಯ ಜನತಾ ಪಕ್ಷ ಗೆಲ್ಲೋದು. ಮಹಾನಗರ ಪಾಲಿಕೆಯಲ್ಲಿ ಸರ್ ಒಂದ್ ಹೇಳ್ತೀನಿ ಸರ್. ಯಾವುದೇ ಒಬ್ಬ ಒಂದು ಪಕ್ಷದ ಕೂತ್ಕೊಂಡು ತಮ್ಮದೇ ಆದಂತ ಜಿಲ್ಲಾಧ್ಯಕ್ಷರನ್ನ ಕರೆಸಿ ಸರ್ಕಾರವನ್ನ ಸ್ವೀಕಾರ ಮಾಡೋದಾಗಿ ಸಂಭ್ರಮವನ್ನ ಆಚರಣೆ ಮಾಡೋದಾಗಿ ಪ್ರೋಟೋಕಾಲ್ ಮಾಡೋದು. ನಿಮ್ಮನ್ನ ಕರೆಯಂಗಿಲ್ಲ, ನೀವು ಯಾರು ಅಲ್ಲಿ ಒಬ್ರು ಇರಂಗಿಲ್ಲ. BRP ಜೆಂಡಾ ಹಂಗೆ ಒಳಗ್ ಹಾಕೊಂಡು ಅವರೇ ನಮ್ಗೆ ಆರಿಸ್ತಂದಾರ ಅಂತ ಖಂಡಿತವಾಗಿ ಹೇಳ್ತಾರೆ. ಏನ್ BRP ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಕ್ಲಿಯರ್ ಮಾಡ್ತಾನ. ಅದ್ರದ್ದು ಕ್ಲಿಯರ್ ಮಾಡ್ತಾನ. ಯಾವ ಮೇಯರ್ ಆಗಿ ಆರಿಸಿ ಬಂದಂತ ಕರಡಿ ನನಗೆ ಫೋನ್ ಹಚ್ಚಿದ್ರು. ಅಧ್ಯಕ್ಷರೇ, ನಾ ಇವತ್ತ ನಂದು ಗೆಲುವಾಗೈತಿ, ನಾವೆಲ್ಲ ಬರ್ಬೇಕು, ವಿಜೃಂಭಣೆ ಭಾಗವಹಿಸ್ಬೇಕಂದ್ರ ಅವ್ರು ಅಂದಾಗ ನಾವ್ ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ. ನಾವು ಕೊನೆ ನಿರ್ಣಯ ಮಾಡಿದ್ವಿ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಬರಕ್ ಆಗೋದಿಲ್ಲ, ಅಲ್ಲಿ ಒಳಗೆ ಹೋಗಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗ್ಲಿಲ್ಲ. ನಾವು ಕರೆದಿದಾರ ಅವ್ರು ಸಂಭ್ರಮಾಚರಣೆ ಮಾಡಿ ಕರೆದಿದಾರ. ನಾನು ಹೋಗ್ಲಿಲ್ಲ. ಅವಾಗ ಅವ್ರನ್ನಂದ್ರು ನಾವು ಪಾರ್ಟಿ ಆಫೀಸ್ನಾಗ ಇಲ್ಲಿ ವಿಜೃಂಭಣೆ ಮಾಡ್ತೀವಿ ಅಂತಂದ್ರು. ಎಲ್ಲರೂ ಇಲ್ಲಿ ಬಂದಿದಾರ. ಎಲ್ಲಾ ಕಾರ್ಪೊರೇಟರು, ಎಲ್ಲಾ ಮೇಯರ್, ಉಪಮೇಯರ್ ಎಲ್ಲರೂ ಬಂದಾರ. ಇಲ್ಲಿ ನಾವು ಪಟಾಕ್ಷಿ ಹಾರಿಸಿ ಅವತ್ತು ವಿಜೃಂಭಣೆ ಮಾಡಿದ್ವಿ. ಅದನ್ನ ಯಾರು ಪತ್ರಿಕೆದವ್ರು ಬರ್ತಾ ಇರ್ತೀವಿ. ನಾವು 2 hours ವೇಟ್ ಮಾಡಿದ್ವಿ. ನಾವು ವಿಜಯ್ ಜೋಶಿ ಅವ್ರಿಗೆ ನಾವು ಮಾಡಿ ನಾವು ಹೋಗಿಲ್ಲ ರೀ. ಇಲ್ಲ ಹೋಗಿಲ್ಲ. ಇಲ್ಲ, ಈಗ ಗೆಲುವಾಗೈತಿ ಮಾಡ್ತೀವಿ ಸರ್. ಬ್ಯಾನರ್ ಒಂದು ಸರ್ ಬ್ಯಾನರ್ ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಮಾಡ್ತೀನಿ ನಾನು. ಶಾಲ್ ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹಾಕಿ ಸರ್ ನನಗ್ ನಿಮ್ ಕಾಣ್ತೈತಿ. ಮೋಸ ಮಾಡಿದಾರ ಅಲ್ಲಿ. ಈ ಶಾಲ್ ನಾನ್ ನೋಡ್ರಿ ನನಗ್ ಕಾಣಂಗಿಲ್ಲ. ಇದು ಶಾಲ್ ನನಗ್ ಕಾಣಂಗಿಲ್ಲ. ಯಾರು ಹಾಕೊಂಡ್ರ ಕಾಣಂಗಿಲ್ಲ. ಅವ್ರೇ ಮತ್ತೆ ಪಕ್ಷೇತರ ಶಾಸಕರ ಅಭಿಮಾನಿಗಳು ಮಾಡಿರ್ಬೇಕ್ರಿ ಸರ್. ತತ್ಕ್ಷಣ ಅವ್ರು ತೆಗ್ದಿದಾರ ಸರ್. ನೀವು ಪರೀಕ್ಷೆ ಮಾಡ್ರಿ. ಅವ್ರು ಸ್ಪಷ್ಟವಾಗಿ ಹೇಳಿರೋದು ಯತ್ನಾಳ ಗೌಡ್ರಿಂದಾನೇ ನಾವು ಗೆದ್ದಿರೋದು. ಈ ಪಾಲಿಕೆ ಈ ಗೆಲುವು ಅವ್ರದ್ದೇ ಅಂತ ಸ್ಪಷ್ಟವಾಗಿ ಹೇಳಿರೋದು ಸರ್. ನೋಡ್ರಿ ನಾನು ಅಲ್ಲಿ ಕೇಳಿಲ್ಲ, ಇಲ್ಲಿ ಬಂದಿದ್ರು ಅವರು. ಬಂದಾಗ ಇಲ್ಲಿಯೂ ಕೂಡ ನಾನು ಅವ್ರು ಇಲ್ಲಿ ಬರ್ತೀವಿ ಅಂದಾಗ ವಿದ್ಯುತ್ ಜೋಶಿ ಹೇಳಿನೇ ಪತ್ರಕರ್ತರು ಎಲ್ಲರೂ ಕರೆದು ಇವತ್ತು ನಮ್ ವಿಜೃಂಭಣೆ ಮಾಡೋಣ ಅಂದಿವು. ಅವತ್ತು ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಇದ್ರೆ, ಅವತ್ತು ಕೆಲಸದಲ್ಲಿ ಬಿಜಿ ಇರೋದ್ರಿಂದ ತಮ್ಗೆ ಯಾರಿಗೂ ಬರಕ್ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಕೆಲವೊಂದು ಪತ್ರಿಕೆಯಾಗಿ ಮಾತನಾಡಿದ್ದೀನಿ ಅವತ್ತು. ಆದ್ರ ಅದು ಅವ್ರಿಗೆ ಇಲ್ಲಿ ಬಂದ ವಿಜೃಂಭಣೆ ಮಾಡ್ಕೊಂಡ್ರು. ಅವ್ರು ಕ್ಲಿಯರ್ ಕಟ್ ಹೇಳಿದ್ರು, ನಾನಿವತ್ತು ಮೇಯರ್ ಆಗಿನಿ ಅಂದ್ರ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಬಿ ಫಾರ್ಮ್, ನನಗೆ ಇಡೀ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮೂಲದಿಂದ ನಾ ಆಗಿನ ನನ್ ಮುಂದೆ ಹೇಳಿದಾರ. ಇಲ್ಲಿ ಓಪನ್ ಆಗಿ ಭಾಷಣ ಮಾಡಿದಾರ. ಈಗ ನೋಡ್ರಿ ಏನಾಗೈತೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟರ್ಗೆ ಯಾವ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಡೆವಲಪ್ಮೆಂಟ್ ಕೂಡ ಅವಶ್ಯಕತೆ ಇರ್ತೈತಿ. ಈ ಶಾಸಕರು ಅವ್ರು BJP-ಯಿಂದನ ಆರಿಸಿ ಬಂದಿದಾರ. ಈ ಪಕ್ಷೇತರ ಅದಾರ. ಆದ್ರ ಅವ್ರ ಸಹಾಯವನ್ನು ತಗೊಂಡಾರ. ಅವಾಗ ಅವ್ರು ಬಿ ಫಾರ್ಮ್ ತೆಗೆದುಕೋಬಹುದು ಅಥವಾ ಇಲೆಕ್ಷನ್ದಾಗ ಎಲ್ಲ ತಗೊಂಡಾರ. ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಋಣ ಇರ್ತೈತೆ ಅವ್ರಿಗಿನ್ನ. 99% ಈ ಕಡೆ ಅದಾರ. 1% ರಾಜಕೀಯವಾಗಿ ಅಲ್ಲಿ ಅದಾರ. ಅವ್ರು ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಅದಾರ. ತಮ್ಗೆ ಹೇಳಿದಾರ, ಅನಿವಾರ್ಯವಾಗಿ ಅದಾರ. ಅದಕ್ಕೆ ನಾನು ಕೂಡ ಅವ್ರಿಗೆ ಹೇಳಿ, ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಬಸನಗೌಡಿ ಮಿಂಗಲ್ ಆಗಿ ಬಿಜಾಪುರ ಬಹಳಷ್ಟು ಸಮಸ್ಯೆಗಳದಾವ. ಮಳಿ ಆಯ್ತಂದ್ರ ಎಲ್ಲ ಎಷ್ಟು ಸಮಸ್ಯೆ ಆಗತ್ತ ಬಿಜಾಪುರದಲ್ಲಿ. ಆ ಸಮಸ್ಯೆಗೆ ನೀವು ಬಸನಗೌಡನ ಬಳಕೆ ಮಾಡ್ಕೋರಿ. ನೀವೆಲ್ಲರೂ ಕೂಡ ಒಕ್ಕಟ್ಟ ಕೆಲಸ ಮಾಡ್ರಿ. ಪಕ್ಷ ಸಿದ್ಧಾಂತ ಮೇಲೆ ತಾವ್ ಯಾರು ತಪ್ಪು ಮಾಡಿದ್ರ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಅವ್ರಿಗೆ.
ಇಲ್ಲ ಬಿಆರ್ಪಿ ಜೈ ಯತ್ನಾಳ ಜೈ ಹಿಂದೂ ಸರ್ ಅಲ್ಲಿ ಇದ್ದವರೆಲ್ಲ ಅಭಿಮಾನಿಗಳನ್ನ ಯಾರು ಹೋಗಿಲ್ಲ, ಇಲ್ಲಿ ಫುಲ್ ಎಂಜಾಯ್ ಮಾಡಿವಿ ನಾವು. ಅವರು ಬಿಜೆಪಿ ಅಭಿಮಾನಿಗಳ ಅಲ್ಲ ಅಲ್ಲಿ ಮತ್ತೆ ಹೋಗಿಲ್ಲ ಸರ್ ಅಲ್ಲಿ. ಬಿಜೆಪಿ ಜೈ ಅಲ್ಲ ಅವ್ರು ಒಟ್ಟರು ಬಿಜೆಪಿ ಅವ್ರು ಅಂದಿಲ್ಲ, ಯಾರು ಅಭ್ಯರ್ಥಿ ಯಾರು ಅಂದಿಲ್ಲ, ಅಥವಾ ಕಾರ್ಪೊರೇಟರ್ ಅಂದಿಲ್ಲ, ಬಿಜೆಪಿ ಜೈ ಅಂದಿಲ್ಲ. ಅವರು ಯಾರೋ ಒಬ್ರು ಅವ್ರ ಅಭಿಮಾನಿಗಳು ಇರ್ತಾರ, ಜೈ ಅಂದಿರ್ತಾರ. ಈಗ ಯತ್ನಾಳವರು ಮತ್ತು ಅಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ನವರು ಆಂತರಿಕವಾಗಿ ಹೆಲ್ಪ್ ಮಾಡಿದ ಕಾರಣ ಆರ್ಸ್ ಬಂದಿದ್ದಾರೆ. ಇದರ ಬಿಜೆಪಿಗೆ ಕಾಂಗ್ರೆಸ್ ಇಂಟರ್ನಲ್ ಟೈಅಪ್ ಐತೆ ಏನ್ ಲೆಕ್ಕ ಸರ್ ಆಲ್ರೆಡಿ ಬಸನಗೌಡ್ರ ಬಗ್ಗೆ ನಾ ಬಹಳಷ್ಟು ಚರ್ಚೆ ಮಾಡ್ಕೋತ ಆದ್ರೆ ಸ್ಟೇಟ್ಮೆಂಟ್ ಆಗಿತ್ತು. ಹಾ ಹಾಗಾದ್ರೆ ಅದು ಅದಕ್ಕೆ ಹೇಳ್ತಾನ ಸರ್. ಈಗ ನಾನು ಒಂದ್ ನಿರ್ಣಯ ಮಾಡಕತ್ತೀನಿ. ಈ ಬಸನಗೌಡ್ರು ಕಾಂಗ್ರೆಸ್ ಹೆಲ್ಪ್ ತಗೊಂಡೆ ಬಿಜೆಪಿ ಆರ್ಸ್ ಬಂದಿರ್ಬೇಕು. ಹೌದು ಅನ್ನೋ ನಾವ್ ಹೇಳಂಗಿಲ್ಲ ಅದನ್ನ ನಾಯಕ್ ಅದ್ ಹೆಂಗ ಆಕೈತಿ ಸರ್? ಕಾಂಗ್ರೆಸ್ ಹೆಲ್ಪ್ ತಗೊಂಡಿರ್ತ ಹೆಂಗ ಹೇಳ್ತೀರಿ ನೀವು? ಅದ ಬಸನಗೌಡ್ರ ಹೇಳಿಕೆ ಅದ, ಮತ್ತೆ ಯಾರು ಹೇಳಿಕೆ ಹೇಳ್ರಿ ನೀವು? ಬಸನಗೌಡ್ರ ಮಾತು ಹೆಂಗ ಅದಾವ ಅಂದ್ರ ನಾವ್ ಮಾತ್ ಹೆಂಗಿರ್ಬೇಕಂದ್ರ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನ್ ಹೇಳಿದಾರ ನಮ್ಗೆಲ್ಲ, ಬರೀ ಚಂದ ಹೆಂಗ್ ಬದುಕಬೇಕು, ಹೆಂಗ್ ಮಾತಾಡ್ಬೇಕು ಕಲಿಸಿ ಹೋಗಿದಾರ. ಇವತ್ ನಮ್ ಬಿಜಾಪುರ ರಾಜಕಾರಣ ಹೆಂಗೈತೆ ಅಂದ್ರ ಒಂದು ಚೆಂಡ್ ತಗೊಂಡ ವಿಶಾಲವಾದಂತ ಜಾಗ ಹೋಗ್ಬಿಡ್ತೈತಿ. ಅದ ಆನಂದ್ ನೋಡ್ರ ಆನಂದ್ ಅನ್ಸತಿ. ಆ ಚೆಂಡ್ ತಗೊಂಡ್ ಬರೀ ಗಾಡಿಗೆ ಹೋದ್ರೆ ನಮ್ಗೆ ಬರ್ತೈತಿ. ಅದು ಈ ನಮ್ ರಾಜಕೀಯ ವ್ಯಕ್ತಿ ಹಂಗ ಮಾಡಾಕೈತಾರ. ಆ ಮಾತುಗಳು ಹೆಂಗ ಅದಾವ ಅಂದ್ರ ಗಾಡಿ ಹೋಗ್ಕೊಂಡ್ ತಮ್ಮೆಲ್ಲ ಹೊಳಿ ಬರಾಕೈತಾವ್. ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸವಗೌಡ ಪಾಟೀಲ್ ಯತ್ನಾಳಿಗೆ ಇರ್ಬೋದು, ಅವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರ ಪಾದ ಪೂಜೆ ಮಾಡ್ತಾನೆ ಬನ್ನ. ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡಿ ತಿಳ್ಕೊಂಡು ಸಾಧನೆ ಇಲ್ಲ, ಕೃತಿಯಿಂದ ಇರಿ. ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂತ BY ವಿಜಯೇಂದ್ರ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ ನೋಡ್ರಿ ಸರ್, ನಿಜವಾಗಿ ಕೂಡ ಅವ್ರು ಒಂದ್ ಮಾತ್ರೆ ಮಾತನಾಡಬಹುದಾಗಿತ್ತು. ಮೌನವಾಗಿದ್ದುಕೊಂಡು ಬರೀ ಕೆಲಸದಲ್ಲಿ ಪ್ರವೃತ್ತಿ ಇರ್ತಾರ. ಆ ಭಾವನೆ ನಮ್ಮೆಲ್ಲ ಬಿಜಾಪುರ ರಾಜಕಾರಣಿಗಳಿಗೆ ಬರ್ಲಿ ತೆಸಿಂದ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು ಮುಗಿಸ್ತೀವಿ. ಸರ್ ಅಸಲಿ ಬಿಜೆಪಿ ನಾವು ಅದಿಲ್ಲ ಇಲ್ಲಿ, ನಂಗೆ ಉಚ್ಚಾಟನೆ ಆಗಿಲ್ಲ. ನನ್ನ ಉಚ್ಚಾಟನೆ ನಕಲಿ ಹಾಕಿ ನಾವು